ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಮಸ್ತಾಗಿರೋ ಒಂದು ಮ್ಯಾಂಗೋ ದಾಲ್ ತೊಗೊಂಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಹುಳಿ ಹುಳಿ, ಖಾರ ಖಾರ, ರುಚಿ ರುಚಿ, ಉಪ್ಪು ಉಪ್ಪು ಎಲ್ಲ ಇರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ಈ ಮ್ಯಾಂಗೋ ಮಾವಿನಕಾಯಿ ದಾಲ್ ತಗೊಂಡ್ರೆ ತಿಂದರೆ ಸಖತ್ತಾಗಿರುತ್ತೆ ರುಚಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, 2 ಕಗ್ಗು ಮಾವಿನಕಾಯಿ ಅಂದ್ರೇನು ರಾ ಮ್ಯಾಂಗೋ ತೊಗೊಂಡಿದ್ದೀನಿ. ಮಾವಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಇರಬೇಕದು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಸಾಫ್ಟಾಗಿರೋ ಇನ್ನೇನು ಹಣ್ಣಾಗೋ ಥರ ಇದ್ದರೆ ಆ ಥರ ತಗೋಬೇಡಿ. ಚೆನ್ನಾಗಿ ಕಾಯಿ ತಗೊಳ್ಳಿ. ಚೆನ್ನಾಗಿ ಏನು ಮಾಡಬೇಕು, ಇವು ಮುಂದಿನ ಮೂಗಂತಾರೆ ನೋಡಿ ತೆಗಿಬೇಕು. ಯಾಕಂದರೆ ಎಣ್ಣೆ ಅಂಶ ಇರುತ್ತೆ, ಅದು ಸ್ಕಿನ್ನಿಗೆ ತುಂಬ ಡೇಂಜರು. ಅದಕ್ಕೆ ಮುಂದಿನ ತುದಿನ ತಕ್ಕೊಂಡು ಅದಕ್ಕೆ ಮೇಲ್ಗಡೆಯಿಂದ ತೆಳುವಾದ ಒಂದು ಲೇಯರ್ನ ತೆಗಿಬೇಕಾಗುತ್ತೆ. ಅಂದರೆ ತುರ್ಕೊಂಡು ನಾವು ಬೇಳೆಯಲ್ಲಿ ಹಾಕಬೇಕಾಗುತ್ತೆ. ನೋಡಿ, ಎಲ್ಲನೂ ಚೆನ್ನಾಗಿ ನೀಟಾಗಿ ಸಮಾಧಾನವಾಗಿ ಎಳೆ ಎಳೆಯಾಗಿ ತಕ್ಕೊಳ್ಳಿ. ಡೀಪಾಗಿ ತಗೊಂಡ್ರೆ ಏನಾಗುತ್ತೆ, ಸ್ವಲ್ಪ ಒಳಗಡೆ ಇರೋ ಮಾವಿನಕಾಯಿ ಏನಾಗುತ್ತೆ ಅದ್ರ ಜೊತೆನೇ ಹೋಗುತ್ತೆ. ನೋಡಿ, ಈ ಥರ ತೆಳುವಾಗಿ ತಕ್ಕೊಳ್ಳಿ. ಡೀಪಾಗಿ ಭಾರ ಹಾಕಿಬಿಟ್ಟು ತೆಗಿಬೇಡಿ, ಅಂದರೆ ಚೆನ್ನಾಗಿ ಜಾಸ್ತಿ ಬರುತ್ತೆ ಮತ್ತು ಚೆನ್ನಾಗಿ ಟೇಸ್ಟಿಯಾಗಿಯೂ ಇರುತ್ತೆ ಅದು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ರೆಸಿಪಿಗಳು ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಈಗ ಮಾವಿನಕಾಯಿ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದಾಯ್ತಲ್ವ. ಈಗ ಅದನ್ನು ತುರ್ಕೋತಾ ಇದ್ದೀನಿ. ಚೆನ್ನಾಗಿ ತುರ್ಕೊಳ್ಳಿ ನೀಟಾಗಿ. ದಪ್ಪ ಮಣೆ ಮೂಗಿನಿಂದ, ಅಂದರೆ ದಪ್ಪ ಮಣೆಯಿಂದ ತುರ್ಕೋಬೇಕಾಗುತ್ತೆ. ಅಂದರೆ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಅಂದರೆ ಬೇಳೆಯಲ್ಲಿ ಹಾಕಿಬಿಟ್ರೆ ಬೆಂದರೆ ಬಾಯಿಗೆಲ್ಲ ಸಿಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು. ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ತುಂಬ ರುಚಿ ರುಚಿಯಾಗಿರುತ್ತೆ. ಒಂದೇ ಥರ ಸಾಂಬಾರು ತಿಂದು ಬೇಜಾರಾದರೆ ಈ ಥರ ಮ್ಯಾಂಗೋ ದಾಲ್ ಮಾಡ್ಕೋಬೋದು. ನೋಡಿ, 1 ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಇದು ಮನೇಲಿ ಮಾಡಿರೋ ತೊಗರಿ ಬೇಳೆ ಇದು. ಅದು ಪಾಲಿಶ್ ಇರೋದಿಲ್ಲ. ತುಂಬಾ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ. ಸಾಂಬಾರು ಮಾಡಿ, ರಸಮ್ ಮಾಡಿ, ಬೇಳೆ ಒಗ್ಗರಣೆ ಮಾಡಿ, ಸಾಂಬಾರು ಮಾಡಿ, ಸಾರು ಮಾಡಿ, ಈ ಥರ ದಾಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮೇಲ್ಗಡೆ ಎಲ್ಲ ಧೂಳಿರುತ್ತೆ. ಮನೇಲಿ ಮಾಡಿದಿರುತ್ತಲ್ವ, ಅಷ್ಟೊಂದು ಹೊರಗಡೆ ಹಂಗೆ ಕ್ಲೀನಾಗಿರೋದಿಲ್ಲ. ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಬೆಳ್ಳಗಿರೋ ನೀರೆಲ್ಲ ಹೋಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡಾದ ತಕ್ಷಣ ಬೇಳೆ ಬೇಯೋಕ್ಕೆ ನಮ್ಗೆ ದಾಲಿಗೆ ಎಷ್ಟು ಬೇಕು, ದಾಲ್ ಗಟ್ಟಿಯಾಗಿರಬೇಕು. ತೀರಾ ತೆಳುವಾಗಿರ್ಬಾರ್ದು, ತೀರಾ ಗಟ್ಟಿಯಾಗಿರ್ಬಾರ್ದು. ಅಷ್ಟು ನೀರು ಹಾಕ್ಕೊಳ್ಳಿ. ಬೇರೆ ಮೇಲ್ಗಡೆ ನೀರು ಹಾಕಕ್ಕೆ ಹೋಗಬೇಡಿ. ಇಲ್ಲಿ ಕುಕ್ಕರ್ಗೆ ನೀರು ಹಾಕ್ಕೊಬೇಡಿ. ಅದಕ್ಕೆ ಚುಟ್ಕೆ ಸ್ವಲ್ಪ ಅರಿಶಿನ ಜಾಸ್ತಿ ಬೇಕು ಇದಕ್ಕೆ. ಈ ದಾಲ್ಗೆ, ಮ್ಯಾಂಗೋ ದಾಲ್ಗೆ ಕಲರ್ ಬೇಕಲ್ವ, ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಈಗ ನೋಡಿ, ಮಾವಿನಕಾಯಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ತುರ್ಕೊಂಡಿದ್ದೀನಿ. ನೋಡಿ, ಎರಡನ್ನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ಳಿ, ತುರಿದಿರೋದು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಹುಳಿ ಎಷ್ಟು ತಿಂತಾರೆ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಮ್ಯಾಂಗೋ ತುಂಬ ಹುಳಿ ಇತ್ತು, ಅದಕ್ಕೆ ಒಂದೇ ನಾನು ತುರ್ಕೊಂಡಿದ್ದೀನಿ, ಎರಡೂ ತುರ್ಕೊಂಡಿಲ್ಲ. ಒಂದೇ ಮಾವಿನಕಾಯಿ ತುರ್ಕೊಂಡು, ಹುಳಿ ಜಾಸ್ತಿ ಇತ್ತು ಅಂತಂದು. ನಿಮ್ಗೆ ಜಾಸ್ತಿ ಹುಳಿ ತಿಂತೀರಾ ಅಂದರೆ, ಮನೇಲಿ ಜಾಸ್ತಿ ಜನ ಇದ್ದರೆ 2 ಕಪ್ ಬೇಳೆಗೆ 2 ಮ್ಯಾಂಗೋ ತುರಿನ ಹಾಕೋಬೋದು ಫ್ರೆಂಡ್ಸ್. ಒಂದು 4 ವಿಸಿಲ್ ಇಡು, ಕ್ಲೋಸ್ ಮಾಡಿ 4 ವಿಸಿಲ್ ಕುಗ್ಸ್ಕೊಂಬರ್ರಿ. ಬೇಳೆ ಜೊತೆ ಹುಳಿ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಬೇಯಲ್ಲ. ಚೆನ್ನಾಗಿ ಬೇಯಬೇಕಂದ್ರೆ 4 ವಿಸಿಲ್ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಸಾಸಿವೆ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಈ ದಾಲ್ಗೆ ತುಂಬ ಘಮ ಇರುತ್ತೆ. ಜೀರಿಗೆ ಮತ್ತು ಮಾವಿನಕಾಯಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೋಡಿ, ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಒಗ್ಗರಣೆ ಸ್ಟ್ರಾಂಗಾಗಿರಲಿ. ದಾಲಿಗೆಲ್ಲ ಒಗ್ಗರಣೆ ಸ್ಟ್ರಾಂಗ್ ಇದ್ದರೆ ಚೆನ್ನಾಗಿರುತ್ತೆ. ಏನು ತರಕಾರಿ ಏನು ಇರೋದಲ್ಲ, ಒಗ್ಗರಣೆಯಿಂದಲೇ ತುಂಬ ಟೇಸ್ಟಿಯಾಗಿರುತ್ತೆ ಅದು. ಚೆನ್ನಾಗಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಹೊಟ್ಟೆ ಉಡಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಒಗ್ಗರಣೆ ಆದಮೇಲೆ ಅದಕ್ಕೆ ಮುಂದಿನ ಸಾಮಗ್ರಿಗಳು ಹಾಕ್ಕೊಳ್ಳೋಣ. ಈಗ ನೋಡಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ. ಒಂದು ಸಣ್ಣ ಗಾತ್ರದ್ದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ. ಪೀಸ್ ಮಾಡಿ ಹಾಕಬೇಡಿ. ಈ ಥರ ಜಜ್ಜಿ ಬಿಟ್ಟು ಹಾಕಿದ್ರೆ ಏನಾಗುತ್ತೆ, ದಾಲಿಗೆ ಮಧ್ಯಕ್ಕೆ ಬೆಳ್ಳುಳ್ಳಿ ಸಿಕ್ಕರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿರಬೇಕು, ಅಂದ್ರೇ ಬೆಳ್ಳುಳ್ಳಿ ಘಮ ಸಖತ್ತಾಗಿ ಬರುತ್ತೆ. ಈಗ ನೆಕ್ಸ್ಟ್ ನೋಡಿ, ಕೆಂಪು ಮೆಣಸಿನ್ಕಾಯಿ ಹಾಕೋಬೇಕು ಒಗ್ಗರಣೆಗೆ. ಕೆಂಪು ಮೆಣಸಿನ್ಕಾಯಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಯಾವುದಾದ್ರೂ ಗುಂಟೂರು ಹಾಕೋರಿ ನೀವು, ಬ್ಯಾಡಿಗೇನಾದರೂ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಫ್ಲೇವರ್ ಬಿಡೋ ಥರ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಕರಿಬೇವು ಹಾಕ್ಕೋಬೇಕು. ನನ್ನ ಹತ್ರ ಒಣಗಿರೋದಿತ್ತು, ನೀವು ಫ್ರೆಶ್ ಆಗಿರೋ ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕಲರ್ ಚೇಂಜ್ ಆಗಬೇಕು, ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗಬೇಕು, ಕೆಂಪು ಮೆಣಸಿನ್ಕಾಯಿನೂ ಚೇಂಜ್ ಆಗಬೇಕು, ಕರಿಬೇವೆಲ್ಲ ಹುರಿದಿರಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಒಗ್ಗರಣೆ ಆಗಬೇಕು. ಈಗ ಒಂದು ಚಿಕ್ಕದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ.
ನೋಡಿ ಚೆನ್ನಾಗಿ ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ ಇದಕ್ಕೆ ಯಾವುದೇ ಥರ ಮಸಾಲ ಬೇಡ ಫ್ರೆಂಡ್ಸ್, ಯಾವುದೇ ರುಬ್ಬೋದು ಬೇಡ, ಏನು ನೆನೆ ಹಾಕೋದು ಬೇಡ, ಏನು ಬೇಡ. ಈಸಿಯಾಗಿ ಕ್ವಿಕ್ಕಾಗಿ ಒಂದು 2 ನಿಮಿಷದಲ್ಲಿ ಈ ದಾಲ್ನ ರೆಡಿ ಮಾಡ್ಕೊಬೋದು. ಮ್ಯಾಂಗೋ ದಾಲ್ನ ಮ್ಯಾಂಗೋ ಇದ್ದರೆ ಸಾಕು, ತುರಿದಿಟ್ಕೊಂಡ್ರೆ 2 ನಿಮಿಷದಲ್ಲಿ ಬೇಳೆ ಬೆಂದು ಹೋಗುತ್ತೆ, ಒಗ್ಗರಣೆ ರೆಡಿ ಇರುತ್ತೆ. ಕ್ವಿಕ್ಕಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಇದು ಬ್ಯಾಚುಲರು ಮಾಡ್ಕೊಬೋದು, ಮತ್ತು ಹಾಸ್ಟೆಲಲ್ಲಿ ರೂಮೆಲ್ಲ ಮಾಡ್ಕೊಂಡಿರ್ತಾರಲ್ಲ ಹುಡುಗಿಯರು ಹುಡುಗರು, ಅವರು ಸಹ ಮಾಡ್ಕೋಬೋದು ಕ್ವಿಕ್ಕಾಗಿ. ಮನೆಯಲ್ಲಿ ಗೃಹಿಣಿಯರು ಸಹ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಒಂದೇ ಥರ ದಾಲ್ ತಿಂದು ಬೇಜಾರಾದರೆ, ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೀಸನಲ್ಲಿ ಯಾವ್ಯಾವ ಹಣ್ಣು ತರಕಾರಿ ಇರುತ್ತೆ ಎಲ್ಲನೂ ಪಟಪಟಾನೆ ಎಲ್ಲ ತಗೊಂಡು ಯೂಸ್ ಮಾಡಿಕೊಂಡ್ರೆ ಹೆಲ್ತಿಗೂ ಒಳ್ಳೆಯದು. ಸೀಸನ್ ವೈಸ್ ತಿಂದರೆ ಈ ಸೀಸನ್ಗೆ ನಮ್ಮ ಹೆಲ್ತಿಗೆ ಅದು ಚೆನ್ನಾಗಿ ಮಿಂಗಲ್ ಆಗುತ್ತೆ. ನೋಡಿ ಈಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ, ಚುಟ್ಕಿಯಷ್ಟು ಹಿಂಗೆ ಹಾಕ್ಕೊಳ್ಳಿ, ಘಮ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಹಿಂಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ ಈರುಳ್ಳಿ ಸ್ವಲ್ಪ ಚೇಂಜ್ ಆಗಿದೆ. ನೆಕ್ಸ್ಟ್ ಏನು ಬೇಕು ನೋಡೋಣ ಬನ್ನಿ. ಎಲ್ಲ ಕೆಂಪಗಾಗಿರ್ಬೇಕು ನೋಡಿ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ನೀವು ರಸಮ್ ಪೌಡ್ರ್ ಹಾಕೋಬೋದು, ಚೆನ್ನಾಗಿರುತ್ತೆ. ರಸಮ್ ಪೌಡ್ರ್ ಹತ್ತಿರ ಇರಲಿಲ್ಲ, ಅದಕ್ಕೆ ಸಾಂಬಾರು ಪೌಡ್ರ್ ಒಂದು ಅರ್ಧ ಸ್ಪೂನ್ ಮೇಲೆ 2 ಸಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹೀಗೆ ನಿಮ್ಗೆ ಎಷ್ಟು ಬೇಕು ಖಾರ, ಎಷ್ಟು ಖಾರ ತಿಂತೀರ ಅದ್ರ ಮೇಲೆ ನೀವು ಅಚ್ಚ ಖಾರ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಒಂದು ಸ್ಪೂನ್ ದೊಡ್ಡದು ಅಚ್ಚ ಖಾರ ಹಾಕೋತಾ ಇದ್ದೀನಿ. ನಮ್ಮಲ್ಲಿ ಖಾರ ತಿಂತಾರಲ್ವ, ನಾವು ಉತ್ತರ ಕರ್ನಾಟಕದವರು ಫ್ರೆಂಡ್ಸ್, ಅದಕ್ಕೆ ನಮ್ಮಲ್ಲಿ ಖಾರ ತುಂಬಾ ತಿಂತಾರೆ. ಅದಕ್ಕೆ 1 ಸ್ಪೂನಷ್ಟು ಕೆಂಪು ಖಾರ, 1 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ, ಅಂದರೆ ಘಮ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್. ಈ ಕಡೆ ಬೇಳೆ ನೋಡೋಣ, ಬೇಳೆ ಏನಾಗಿದೆ ಅಂತ. ನೋಡಿ ಬೇಳೆನ ಜರ ಏರು ತೆಗೆದ್ಬಿಟ್ಟು ನೋಡ್ಕೊಳ್ಳಿ. ನೋಡಿ ಮಸ್ತಾಗಿ ಕಲರ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಕಲರ್ ಮೇನು ಫ್ರೆಂಡ್ಸ್ ಈ ಮ್ಯಾಂಗೋ ದಾಲ್ಗೆ ಸಖತ್ತಾಗಿರುತ್ತೆ. ಕಲರ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಸ್ತಾಗಿರುತ್ತೆ ಫ್ರೆಂಡ್ಸ್. ದಾಲು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಹುಳಿ ಚೆನ್ನಾಗಿರುತ್ತೆ. ಹುಳಿ ತಿನ್ನೋರಿಗಂತೂ ಪಕ್ಕ ಇರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಳೆ ಇದ್ದರೆ ಏನಾಗುತ್ತೆ, ಮ್ಯಾಶ್ ಮಾಡ್ಕೋಬೇಕು. ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಬೇಳೆ ಮತ್ತು ಮ್ಯಾಂಗೋನ ರಾ ಮ್ಯಾಂಗೋ ಹಾಕಿದ್ದೀವಲ್ಲ, ಮಾವಿನಕಾಯಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ಟೊಮೊಟೊ ಬೇಡ, ಹುಣಸೆಹಣ್ಣು ಬೇಡ, ನಿಂಬೆಹಣ್ಣು ಬೇಡ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ಹುಳಿ ಖಾರ ತರಕಾರಿನೇ ಬೇಡ ಫ್ರೆಂಡ್ಸ್. ಚಿಕ್ಕದೊಂದು ಒಗ್ಗರಣೆ ಸಾಕು, ಮ್ಯಾಂಗೋದಲ್ಲಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮ್ಯಾಶ್ ಮಾಡ್ಕೊಳ್ಳಿ. ಕಲರ್ ನೋಡಿ ಇದೇ ಥರ ಕಲರ್ ಬೇಕು. ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮ್ಯಾಂಗೋ ಕಲರು ಸ್ವಲ್ಪ ಯೆಲ್ಲೋಯಿಶ್ ಇದ್ದರೆ ಈ ಥರ ಕಲರ್ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಷ್ಟು ಅದ್ರ ರುಚಿ ಹೆಚ್ಚಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಚೆನ್ನಾಗಿರುತ್ತೆ ಈ ವಿಡಿಯೋಗಳೆಲ್ಲ, ರೆಸಿಪಿಗಳು ಚೆನ್ನಾಗಿ ಬರ್ತಾಯಿದ್ದಾವೆ. ನೋಡಿ ಫ್ರೆಂಡ್ಸ್, ಈ ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಕಲರ್. ನೋಡಿ ಫ್ರೆಂಡ್ಸ್, ಒಳ್ಳೆ ಮ್ಯಾಂಗೋ ಜ್ಯೂಸ್ ಕಾಣ್ತಾ ಇದೆ. ಎಷ್ಟು ಕಲರಾಗಿ ಬಂದಿದೆ ಅಲ್ವಾ. ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಟೇಸ್ಟು ಮಾತ್ರ ಅಲ್ಟಿಮೇಟು. ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂತಾಯಿದ್ರೆ, ಸೈಡಿಗೆ ಹಪ್ಪಳ, ಒಂದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡು ತಿಂದರೆ ಏನು ಕಳೆದು ಹೋಗ್ತೀರಾ, ಅಷ್ಟು ಮಸ್ತಾಗಿರುತ್ತೆ ಇದು ಮ್ಯಾಂಗೋ ದಾಲು. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ದಾಲಿಗೆ ಒಗ್ಗರಣೆ ಹಾಕಿದ್ವಲ್ಲ ಅದೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಒಗ್ಗರಣೆ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಸಾಮಗ್ರಿ ಹಾಕೋದಿದೆ, ಮುಂದೆ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಇದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು ಫ್ರೆಂಡ್ಸ್. ನೀವು ಹಸಿಮೆಣಸಿನ್ಕಾಯಿಂದ ಮಾಡ್ಬೋದು, ಅಚ್ಕಾರ ಹಾಕ್ಕೊಂಡು ಮಾಡ್ಬೋದು. ಇದಕ್ಕೆ ಯಾವುದೇ ಟೊಮೊಟೊ, ಹುಣಸೆಹಣ್ಣು ಯಾವುದು ಬೇಡ, ಹುಳಿ ಅದಕ್ಕೆ ಮ್ಯಾಂಗೋನೇ ಸಾಕು. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದನ್ನೆಲ್ಲ ಭರ್ಪೂರಾಗಿ ಹಾಕ್ಕೊಳ್ಳಿ. ಈಗ ಬೆಲ್ಲ, ಇದಕ್ಕೆ ಸ್ವಲ್ಪ ಹುಳಿ ನೋಡ್ಕೊಳ್ಳಿ, ಉಪ್ಪು ಖಾರ ಹುಳಿ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಹುಳಿ ಇತ್ತಲ್ವ, ನೋಡಿ ಬೆಲ್ಲನ ಹಾಕೋತಾ ಇದ್ದೀನಿ ಅಷ್ಟೊಂದು. ಸ್ವಲ್ಪ ಜಾಸ್ತಿ ಬೆಲ್ಲ ಆದರೂ ಓಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಣ್ಣ ಉಪ್ಪನ್ನ ಹಾಕೋಬೋದು. ಕಲ್ಲುಪ್ಪು ದಾಲ್ಗೆ ಸಾಂಬಾರಿಗೆ ಎಲ್ಲ ಚೆನ್ನಾಗಿರುತ್ತೆ, ರುಚಿ ಹೆಚ್ಚುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಕುದಿಬೇಕು. ಬೆಲ್ಲ ನೋಡಿ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಿದ್ದೀನಿ. ಅಂದರೆ ಒಂದು ಮ್ಯಾಂಗೋಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕಾಗತ್ತೆ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಏನಾಗುತ್ತೆ, ಬೇಳೆನೂ ಜಾಸ್ತಿ ಮಾಡ್ಕೊಳ್ಳಿ
ಮಾವಿನಕಾಯಿನೂ ತುರಿದು ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಬೆಲ್ಲನೂ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ ಬಂದಿದೆ ಅಲ್ವಾ. ಕಲರು ಅಷ್ಟೇ ಘಮ ಘಮ, ಮನೆಯೆಲ್ಲ ಒಗ್ಗರಣೆ ಘಮ್ ಅಂತ ಇತ್ತು. ಇದು ದಾಲೆ ಹಂಗಿರುತ್ತೆ ಫ್ರೆಂಡ್ಸ್, ತೀರಾ ತೆಳುವಾಗಿ ಮಾಡ್ಕೋಬೇಡಿ, ಇಷ್ಟೇ ಗಟ್ಟಿಯಾಗಿರಬೇಕು. ಜಾಸ್ತಿ ನೀರಾಗಿದ್ದರೆ ಚೆನ್ನಾಗಿರಲ್ಲ. ಈ ಥರ ಇದ್ರೇನಾಗುತ್ತೆ, ತುಪ್ಪ ಜೊತೆ ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನಕ್ಕೆ. ನೋಡಿ ಈ ಥರ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಟೊಮೊಟೊ ಹುಳಿ ಏನೂ ಬೇಡ ಫ್ರೆಂಡ್ಸ್, ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಈ ಸ್ಟ್ರಕ್ಚರ್ ಇದ್ದರೆ ಮ್ಯಾಂಗೋ ದಾಲು ಪರ್ಫೆಕ್ಟು. ಮತ್ತು ಕಲರು ಇದೇ ಥರ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಇದು ಮ್ಯಾಂಗೋ ದಾಲು. ಈ ಥರ ನಾನು ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ. ಥ್ಯಾಂಕ್ ಯು.